ನಮಸ್ತೆ, ನಾನು ನಿಮ್ಮ ಕನ್ನಡತಿ. ಬನ್ನಿ ಇವತ್ತು ಕ್ವಿಕ್ಕಾಗಿ ಒಂದು ಸಾಂಬಾರು ಮಾಡೋಣ. ಮೂಲಂಗಿ ಮತ್ತು ಆಲೂಗಡ್ಡೆ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ಬೇಳೆ ಎರಡು ಲೋಟ ಬೇಳೆ ತೊಗೊಳ್ಳಿ. ಒಂದು ಲೋಟ ನೀವು ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ಒಂದು ಸ್ವಲ್ಪ ಮಸೂರು ದಾಲ್ ಅದೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಅದನ್ನು ಇಲ್ಲಿ ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ತೊಳೆದಾದ್ಮೇಲೆ ಒಂದು ಟೊಮೆಟೊ ತೊಗೊಳ್ಳಿ, ದೊಡ್ಡ ಸೈಜ್ದು. ಆ ಟೊಮೆಟೊನ ಚೆನ್ನಾಗಿ ತೊಳೆದಾದ್ಮೇಲೆ ಅದನ್ನು ಈ ಬೇಳೆ ಬೇಯಿಸೋಕೆ ಒಂದು ಬೌಲ್ಗೆ ಬೇಳೆ ಹಾಕಿರ್ತೀರಲ್ಲ ಅದರಲ್ಲಿ ಟೊಮೆಟೊನೂ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗೆ ಅದನ್ನು ಈಗ ನಾನು ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ಆ ಕುಕ್ಕರ್ ಒಳಗಡೆ ಆ ಬಟ್ಲನ್ನ ಇಡ್ತಾಯಿದ್ದೀನಿ. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಹೊಡೆಸ್ಕೊಂಡ್ರೆ ಚೆನ್ನಾಗಿ ಬೇಳೆ ಬೆಂದಿರುತ್ತೆ. ಅದಾದಮೇಲೆ ಮೂಲಂಗಿ ಮತ್ತು ಆಲೂಗಡ್ಡೆ ಮತ್ತು ಸಾಂಬಾರು ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿದ್ದೀನಿ. ನೋಡಿ, ತೊಳೆದಿಟ್ಕೋಬೇಕು. ಈ ಥರ ಚೆನ್ನಾಗಿ ಕಟ್ ಮಾಡಿದ್ದಾದಮೇಲೆ ನಿಮ್ಗೆ ಇಲ್ಲಿ ಯಾವ ತರಕಾರಿ ಬೇಕಾದರೂ ಹಾಕೋಬೋದು ನೀವು. ನಾನು ಮನೇಲಿರೋದು ಈ ತರಕಾರಿ, ನಾನು ಇದನ್ನು ಹಾಕಿದ್ದೀನಿ. ನಾನು ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ ಎಣ್ಣೆ ಮತ್ತು ಒಂದು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಎರಡೂ ಹಾಕ್ತೀನಿ. ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕರ್ಬೇವಿನ ಸೊಪ್ಪಿದ್ರೆ ಹಾಕ್ಕೊಳ್ಳಿ. ನಾನು ಕರ್ಬೇವಿನ ಸೊಪ್ಪಿಂದು ಪುಡಿ ಇರುತ್ತೆ ಅದನ್ನು ಹಾಕ್ಕೋತೀನಿ ನಾನು. ಇದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಎಲ್ಲ ಹಾಕ್ಕೊಳ್ಳಿ. ಮೂಲಂಗಿ, ಆಲೂಗಡ್ಡೆ ಮತ್ತು ಸಾಂಬಾರು ಈರುಳ್ಳಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಕ್ಯಾರೆಟು, ಬೀನ್ಸು, ಇನ್ನು ಯಾವುದಾದ್ರೂ ಸಾಂಬಾರು ಸೌತೆಕಾಯಿ ಬರುತ್ತಲ್ಲ ಅದನ್ನು ಹಾಕ್ಕೊಬೋದು. ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ನೀವು ಇಲ್ಲಿ ಸಾರು ಮಾಡ್ಕೊಬೋದು. ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಯೋಕ್ಕೆ. ಇಲ್ಲಿ ಪಕ್ಕದಲ್ಲಿ ನಾನು ಇವಾಗ ಬೇಳೆ ಬೇಯಿಸೋಕೆ ಇಟ್ಕೊಂಡಿದ್ದೀನಲ್ವ, ಅದು ಬೇಯೋವರೆಗೂ ಇದು ಬೇಯ್ತಾ ಇರುತ್ತೆ. ಅದಾದಮೇಲೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದಾದಮೇಲೆ ನೋಡಿ, ಇಲ್ಲಿ ಬೇಳೆ ಯಾವ ಥರ ಬೆಂದಿದೆ ನೋಡಿ, ಯಾವ ಥರ ಬೆಂದಿದೆ ಬೇಳೆ. ಈಗ ಅಲ್ಲಿ ನಮ್ಮ ತರಕಾರಿನೂ ಈ ಕಡೆ ಸೈಡಲ್ಲಿ ಬೆಂದಿದೆ. ಈಗ ತರಕಾರಿಗೆ ಬೇಳೆ ಬೇಯಿಸಿರ್ತೀವಲ್ಲ ಆ ಮಿಶ್ರಣನ ಸೇರಿಸ್ಕೊಳ್ಳಿ. ತರಕಾರಿ ಸೇರಿಸ್ಕೊಂಡು ಚೆನ್ನಾಗಿ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಒಂದು ಸ್ವಲ್ಪ ಹಾಕೊಳ್ರಿ ಬೇಕಂದರೆ. ಅದಾದಮೇಲೆ ಸ್ವಲ್ಪ ರುಚಿಗೆ ಉಪ್ಪು, ಸಾಂಬಾರು ಪೌಡರ್ ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಈ ಸಾಂಬಾರು ಪೌಡರ್ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ಈ ಸಾಂಬಾರು ಪೌಡರ್ ಯಾವ ಥರ ಮಾಡೋದು ಅಂತ ವಿಡಿಯೋ ಮಾಡಿಕೊಡ್ತೀನಿ. ಮತ್ತು ಹಸಿ ತೆಂಗಿನಕಾಯಿ ಮತ್ತು ಇಲ್ಲಿ ಟೊಮೆಟೊ ಬೇಯಿಸಿದ್ವಲ್ಲ ಅದು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದಾದಮೇಲೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಹುಣಸೆ ಹಣ್ಣಿನ ರಸನ ಸ್ವಲ್ಪ ತೆಗೆದಿಟ್ಕೊಳ್ಳಿ. ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಸಾಂಬಾರ್ಗೆ ಹಾಕ್ಕೊಳ್ಳಿ. ನಿಮ್ಮ ಸಾಂಬಾರ್ಗೆ ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮ ಸಾರು ರೆಡಿ ಆಗುತ್ತೆ. ಅನ್ನಕ್ಕೆ, ಮುದ್ದೆಗೆ ಯಾವುದಕ್ಕಾದರೂ ಮಾಡ್ಕೊಬೋದು. ಕ್ವಿಕ್ಕಾಗಿ ಯಾವುದೇ ಥರ ರುಬ್ಬೋದು ಬೇಕಿಲ್ಲ. ನೋಡಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಸಾರು ರೆಡಿ ಆಗುತ್ತೆ. ಇದೇ ಥರ ನಿಮಗೆ ಹೊಸ ರೆಸಿಪಿಗಳು ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.